ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ, ತಮ್ಮೆಲ್ಲರಿಗೂ ಬಸವಣ್ಣನವರ ಸರಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ನಮ್ಮ ಸರಣಿ ಕಾರ್ಯಕ್ರಮದಲ್ಲಿ ಬಸವಣ್ಣನವರ ಸಾಮಾಜಿಕ ಚಿಂತನೆ ಭಾಗ 4 ಕುರಿತು ನಮ್ಮ ಜೊತೆ ಮಾತನಾಡಲಿದ್ದಾರೆ ಸರಗೂರಿನ ದೇವಲಾಪುರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕರು ಮತ್ತು ಸಾಹಿತಿಗಳಾದ ಕಿರಣ್ ಸಿಡ್ಲೇಹಳ್ಳಿರವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಹಾಗೇನೆ ಕಳೆದ ಸಂಚಿಕೆಯಲ್ಲಿ ನಮ್ಮ ಜನಧ್ವನಿ ಕೇಳುಗರಿಗೆ ಬಸವಣ್ಣನವರ ಸಾಮಾಜಿಕ ಚಿಂತನೆಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ಈ ಸಂಚಿಕೆಯಲ್ಲಿ ಮತ್ತಷ್ಟು ಬಸವಣ್ಣನವರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀರಾ. ತುಂಬಾ ಸಂತೋಷ ಸರ್. ಕಾರ್ಯಕ್ರಮಕ್ಕೆ ಸ್ವಾಗತ. ಎಲ್ರಿಗೂ ನಮಸ್ಕಾರ. ಪ್ರೀತಿಯ ಜನಧ್ವನಿ ಕೇಳುಗರಿಗೆ ಕಿರಣ್ ಸಿಡ್ಲೇಹಳ್ಳಿ ಮಾಡುವ ನಮಸ್ಕಾರಗಳು. ಕಳೆದ 4 ಸಂಚಿಕೆಗಳಲ್ಲಿ ನಾವು ಬಸವಣ್ಣನವರ ಸಾಮಾಜಿಕ ಚಿಂತನೆಗಳ ಕುರಿತು ಒಂದಷ್ಟು ವಿಚಾರಗಳನ್ನ ಮೆಲುಕು ಹಾಕಿದ್ದು. ಅದರ ಮುಂದುವರೆದ ಭಾಗವಾಗಿ ಒಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ. ಶರಣರು ಅಥವಾ ಬಸವೇಶ್ವರರು ಕುರಿತು ನಾವು ಆಲೋಚನೆ ಮಾಡಿದಂಗೆಲ್ಲ ನಮಗೆ ಸಾಕಷ್ಟು ವಿಚಾರಗಳು ತೆರೆದುಕೊಳ್ತಾ ಹೋಗ್ತವೆ. ವಿಶೇಷವಾಗಿ ಬದುಕು ಮತ್ತು ಮಾನವೀಯ ನೆಲೆಗಟ್ಟು, ಜೊತೆಗೆ ಕೇವಲ ಮಾನವೀಯ ನೆಲೆಗಟ್ಟ ಅಷ್ಟೇ ಅಲ್ಲದೆ ನಮ್ಮಲ್ಲಿ ಸಾಕಷ್ಟು ದಾರ್ಶನಿಕರು ಆಗಿ ಹೋಗಿದ್ದಾರೆ. ಎಲ್ಲ ದಾರ್ಶನಿಕರು ಮಾನವನ ಏಳಿಗೆ, ಮಾನವನ ಶ್ರೇಷ್ಠತೆ, ವ್ಯಕ್ತಿತ್ವ ವಿಕಸನ ಈ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಮಾತನಾಡಿದ್ದಾರೆ. ಆದರೆ ನಾವು 12ನೇ ಶತಮಾನದ ಬಸವೇಶ್ವರರಾದಿಯಾಗಿ ಇತರ ಶರಣರಲ್ಲಿ ಕಂಡುಕೊಳ್ತಕ್ಕಂಥ ಒಂದು ವಿಶಿಷ್ಟವಾದ ಅಂಶ ಏನಂದ್ರೆ, ಸಕಲ ಜೀವಾತ್ಮರಿಗೆ ಲೇಸನೇ ಬಯಸುವ ಗುಣ ಆ ಶರಣರಲ್ಲಿತ್ತು ಅನ್ನೋದು ಮಾನವನ ಅಭ್ಯುದಯದ ಜೊತೆಗೆ ಈ ಪ್ರಕೃತಿಯಲ್ಲಿರ್ತಕ್ಕಂಥ ಅಣುರೇಣು ತೃಣಕಾಷ್ಟ ಅಂತೇವೆ, ಸಣ್ಣ ಸಣ್ಣ ಜೀವಿಗಳ ಲೇಸನ್ನೂ ಕೂಡ ಬಯಸಿದಂತಹ ಒಂದು ಸಮೂಹ ಅಂದ್ರೆ ಅದು ಬಸವೇಶ್ವರರು ಹಾಗೂ ಅವರ ಇತರ ಶರಣಗುರ ಗುಂಪು. ಬಂಧುಗಳೇ, ಈ ಸಕಲರಿಗೂ ಲೇಸನ್ನ ಬಯಸ್ತಕ್ಕಂತಹ ಒಂದು ಧರ್ಮ ಇತ್ತು ಅಂದ್ರೆ ಅದು ಜಗಜ್ಯೋತಿ ಬಸವೇಶ್ವರರು ಈ ನಾಡಿಗೆ ಹಾಕಿಕೊಟ್ಟಂತಹ ಒಂದು ಮಹತ್ತರವಾದಂತಹ ಧರ್ಮ. ಬಸವಣ್ಣನವರು ಏನ್ ಹೇಳಿದರೆ ಹಾಗೆ ನಡೆದಂತಹ ವ್ಯಕ್ತಿ. ತಾನು ಒಳ ಹೊರಗು ಎರಡನ್ನೂ ಕೂಡ ಒಂದಾಗಿ ಇಟ್ಟುಕೊಂಡು ನಡೆದಂಥವರು ಬಸವಣ್ಣನವರು. ಹಾಗೆ ಬೇರೆಯವ್ರಿಗೂ ಕೂಡ ಹೇಳಿದಂಥವರು. ಅವರ ವಚನಗಳಲ್ಲೇ ನಾವು ಸಾಕಷ್ಟು ಇಂತಹ ಉದಾಹರಣೆಗಳನ್ನ ಕಾಣ್ತೇವೆ. ಅದು ವಚನಗಳು ಅಂತ ಬಂದಾಗ ಅವು ಯಾವುದಾದ್ರೂ ಪದ್ಯಗಳ ಅಲ್ಲ, ಅಥವಾ ಸುಭಾಷಿತಗಳ ಅಲ್ಲ. ಅವು ಬದುಕಿನ ಅನುಭಾವದ ನುಡಿಗಳು. ಅವು ಎಲ್ಲಿ ರಚನೆ ಆಗ್ತಾ ಇದ್ದು? ಅನುಭವ ಮಂಟಪ ಅಂತ ಬಸವಣ್ಣನವರು ಪ್ರಾರಂಭ ಮಾಡಿದ್ರು. ಅಲ್ಲಮ ಪ್ರಭುಗಳು ಅದರ ಅಧ್ಯಕ್ಷತೆಯನ್ನು ವಹಿಸಿದ್ರು. ಅನುಭವ ಮಂಟಪದಲ್ಲಿ ಎಲ್ಲ ಶರಣರ ಒಂದು ತಂಡ ಕೂತ್ಕೊಳ್ತಾ ಇತ್ತು. ಅದರ ಬಗ್ಗೆ ಚರ್ಚೆ ಆಗ್ತಾ ಇತ್ತು. ಆ ಚರ್ಚೆ ಆದ ನಂತರ ಅದನ್ನ ಒಂದು ಬರಹವಾಗಿ ಬರೆದು ಲಿಪಿಯ ಮೂಲಕ ಇಡ್ತಾ ಇದ್ರು. ಅವು ತಮ್ಮ ಅನುಭವದ ನುಡಿಗಳು. ಅವು ಇಂದಿಗೂ ಕೂಡ ಪ್ರಸ್ತುತವಾಗಿರ್ತಕ್ಕಂಥದ್ದನ್ನ ನಾವು ಕಾಣ್ತೇವೆ. ಇಲ್ಲಿ ಸಕಲ ಜೀವಾತ್ಮರಿಗೂ ಲೇಸನೇ ಬಯಸುವಂತಹ ಒಂದು ವೈಶಿಷ್ಟ್ಯಪೂರ್ಣ ಸಿದ್ಧಾಂತವನ್ನ ನಾವು ಬಸವಣ್ಣನವರು ಹಾಗೂ ಇತರ ಶರಣರಲ್ಲಿ ನಾವು ಕಾಣ್ತೇವೆ. ಪ್ರಮುಖವಾಗಿ ಅವರು ಹೇಳಿದ್ದು ದಾಸೋಹ. ನಮಗೆ ದಾಸೋಹ ಅನ್ನೋ ಪರಿಕಲ್ಪನೆ ಬಂದಿದ್ದೇ ಅವಾಗ. ಏನು ದಾಸೋಹ? ಇವತ್ತು ಮಾಡ್ತೇವೆ, ಎಲ್ಲಾ ಕಡೆ ಕಾರ್ಯಕ್ರಮ ಮಾಡ್ತೇವೆ, ಊಟಕ್ಕೆ ಹಾಕ್ತೇವೆ. ಇದು ದಾಸೋಹನ? ಖಂಡಿತ ಅಲ್ಲ. ದಾಸೋಹ ತನ್ನದೇ ಆದಂತ ಅರ್ಥ ವೈಶಿಷ್ಟ್ಯತೆಯನ್ನು ಒಳಗೊಂಡಿದೆ. ಬಸವಣ್ಣನವರು ಹೇಳಿದಾಗೆ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ನಾವು ಏನನ್ನೇ ನೀಡ್ಲಿ ಅದು ದಾಸೋಹ ಆಗ್ತದೆ. ನಾವು ಯಾವುದೇ ಪ್ರತಿಫಲಾಪೇಕ್ಷೆ ಇಟ್ಕೊಂಡು ಏನಾದ್ರೂ ಮಾಡಿದ್ರೆ ಅದು ಖಂಡಿತವಾಗಿ ಅದು ದಾಸೋಹ ಆಗಲ್ಲ. ಯಾವ ಪ್ರತಿಫಲಾಪೇಕ್ಷೆ ಇಲ್ಲದೆ ನಾವು ಏನನ್ನ ಮಾಡ್ತೇವೆ ಅದು ದಾಸೋಹ ಆಗ್ತದೆ. ಲಕ್ಷದ ಮೇಲೆ 96,000 ಗಣಗಳಿಗೆ ನಿತ್ಯ ದಾಸೋಹ ಕಲ್ಯಾಣದ ಮಹಾಮನೆಯಲ್ಲಿ ನಡೀತಾ ಇತ್ತು. ಅದು ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಮಾಡ್ತಿರ್ತಕ್ಕಂಥ ಒಂದು ಕಾಯಕ. ಅದು ಜೊತೆಗೆ ಕಾಯಕ ಅಂದ್ರೆ ಏನು? ವರ್ಕ್ ಅಂತೀವಿ ನಾವು ಇಂಗ್ಲಿಷಲ್ಲಿ ಸುಲಭವಾಗಿ. ಸೊ ವರ್ಕ್ ಅಂದ್ರೆ ಕಾಯಕ. ಅದು ವರ್ಕೇ ಬೇರೆ, ಕಾಯಕನೇ ಬೇರೆ. ನಾವು ಸೇವೆ ಅಂತೀವಿ, ನಾವು ಶಿಕ್ಷಕ ಸೇವೆ ಮಾಡ್ತಾ ಇದ್ದೇವೆ ಅಂತೀವಿ. ಅದು ತಪ್ಪು. ಅದು ಆಕ್ಚುಲಿ ಸೇವೆ ಅಂದ್ರೆ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಸತ್ಯ ಶುದ್ಧ ದುಡಿಮೆ
ಅನ್ನುವ ಅರ್ಥವನ್ನು ಹೇಳ್ತೇವೆ. ನಾವು ಸಂಬಳ ತಕ್ಕಂತೇವೆ, ಕೆಲಸ ಮಾಡ್ತೇವೆ, ಅದು ಹೇಗೆ ಸೇವೆ ಆಗುತ್ತೆ? ಖಂಡಿತ ಆಗಲ್ಲ. ನಾವು ಯಾವುದೇ ಪ್ರತಿಫಲಾಪೇಕ್ಷೆ ಇಟ್ಕೊಂಡೆ ನಾವು ಕೆಲಸ ಮಾಡಿದಾಗ ಮಾತ್ರ ಅದು ಕಾಯಕ ಸೇವೆ ಆಗ್ತದೆ. ಆ ನಿತ್ಯ ಕಾಯಕವನ್ನ ಮಾಡ್ತಕ್ಕಂಥದ್ದು ಬಸವಣ್ಣನವರು ಈ ಸಮಾಜಕ್ಕೆ ಕೊಟ್ಟಂತಹ ಒಂದು ಮಹತ್ತರವಾದಂತಹ ಕೊಡುಗೆ. ಇವೆಲ್ಲ ದಾಸೋಹ, ಕಾಯಕ, ಮತ್ತೆ ಇನ್ನೊಂದು ಅವರ ಪ್ರಮುಖವಾದ ಚಿಂತನೆ ಅಂದ್ರೆ ಸಂಪತ್ತಿನ ಸಂಗ್ರಹ ಅಂತೀವಿ. ಇವತ್ತು ನಮ್ಮಲ್ಲಿ ಆರ್ಥಿಕವಾಗಿ ಒಂದಷ್ಟು ವ್ಯತಿರಿಕ್ತಗಳು ಆಗಿದ್ರೆ ಅದಕ್ಕೆ ಕಾರಣ ತುಂಬಾ ಬಡತನ, ತುಂಬಾ ಶ್ರೀಮಂತಿಕೆ, ಎರಡನ್ನೂ ಕೂಡ ನಮ್ಮ ದೇಶದಲ್ಲಿ ಕಾಣ್ತೇವೆ. ಆದ್ರೆ ಬಸವಣ್ಣನವರ ಸಿದ್ಧಾಂತವನ್ನ ನಾವು ಅಳವಡಿಸ್ಕೊಂಡಿದ್ದೇ ಆದಲ್ಲಿ ಈ ಆರ್ಥಿಕ ಸಮಾನತೆಯನ್ನ ನಾವು ಕಾಣಬಹುದು. ಇದನ್ನ ನಾನು ಹೇಳ್ತಾ ಇರೋ ಮಾತಲ್ಲ. 1924ರಲ್ಲಿ ಬೆಳಗಾವಿನಲ್ಲಿ ಕಾಂಗ್ರೆಸ್ ಅಧಿವೇಶನ ನಡೆಯುತ್ತೆ. 24ನೇ ಕಾಂಗ್ರೆಸ್ ಅಧಿವೇಶನ ನಡೆಯುತ್ತೆ. ಅದರ ಅಧ್ಯಕ್ಷತೆಯನ್ನು ವಹಿಸಿದ್ದವರು ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು. ಅವ್ರಿಗೆ ಹರ್ಡಿಕರ್ ಮಂಜಪ್ಪ, ಕರ್ನಾಟಕದ ಗಾಂಧಿ ಅಂತ ಕರೀತೇವೆ, ಹರ್ಡಿಕರ್ ಮಂಜಪ್ಪ ಅವರಿಂದ ಬಸವೇಶ್ವರರ ಬಗ್ಗೆ ಮಾಹಿತಿ ಸಿಗುತ್ತೆ ಗಾಂಧೀಜಿಯವರಿಗೆ. ಅದನ್ನು ಗಮನಿಸಿದಂತಹ ಗಾಂಧೀಜಿ ಹೇಳ್ತಾರೆ, ಬಸವಣ್ಣನವರ ಸಿದ್ಧಾಂತವನ್ನ ನಾವು ಅಳವಡಿಸ್ಕೊಂಡಿದ್ದೇ ಆದ್ರೆ ಕೇವಲ ಭಾರತವಲ್ಲ, ಇಡೀ ವಿಶ್ವವೇ ಉದ್ಧಾರವಾಗುತ್ತದೆ ಅನ್ನೋ ಮಾತನ್ನ ಹೇಳ್ತಾರೆ. ಬಸವಣ್ಣನವರ ಸಿದ್ಧಾಂತನೂ ಅದೇ. ಯಾಕೆ ಅಂದ್ರೆ ಸಂಪತ್ತಿನ ಸಂಗ್ರಹವನ್ನ ಅವರು ವಿರೋಧಿಸ್ತಾ ಬಂದವರು. ಏಕ ವ್ಯಕ್ತಿಯಲ್ಲಿ ಸಂಪತ್ತು ನನಗೆ ಎಷ್ಟು ಬೇಕೋ ನನ್ನ ಜೀವನಕ್ಕೆ ಅಷ್ಟು ಮಾತ್ರ ಬೇಕು, ಅದರಿಂದ ಆಚೆ ನಾವು ಯಾವುದೇ ಕಾರಣಕ್ಕೂ ಸಂಪತ್ತನ್ನ ಸಂಗ್ರಹ ಮಾಡಿ ಇಟ್ಕೋಬಾರ್ದು, ಅದು ದೇಶಕ್ಕೆ ಖಂಡಿತ ಮುಳುವಾಗ್ತದೆ ಅನ್ನೋ ಮಾತನ್ನ ಬಸವಣ್ಣನವರು ಹೇಳಿದಂಥದ್ದು. ಮತ್ತೆ ತಿಳಿದಾಗೆ ಎಲ್ಲರಿಗೂ ಜಾತ್ಯತೀತ ಮನೋಧರ್ಮ, ಅದು ಬಸವಣ್ಣನ ಬದುಕಿನ ಉದ್ದಕ್ಕೂ ನಾವು ನೋಡ್ತೇವೆ. ಅವರ ಸಂದೇಶಗಳ ಉದ್ದಕ್ಕೂ ಕೂಡ ಈ ಜಾತೀಯತೆಯನ್ನ ವಿರೋಧಿಸ್ತಕ್ಕಂಥ ನಿಲುವುಗಳನ್ನ ಕಾಣ್ತೇವೆ. 800 ವರ್ಷಗಳ ಹಿಂದೆ ಅಂತರ್ಜಾತೀಯ ವಿವಾಹವನ್ನ ನಡೆಸಿದಂತಹ ಕ್ರಾಂತಿಕಾರಿ ಜಗಜ್ಯೋತಿ ಬಸವೇಶ್ವರರಾಗಿದ್ರು. ಮತ್ತೆ ನಾವು ಮಾಡ್ತಕ್ಕಂಥ ಕೆಲಸ, ನಮ್ಮ ವ್ಯಕ್ತಿತ್ವ ಹೇಗಿರ್ಬೇಕು, ಮತ್ತೆ ಯಾವುದು ಸೂಕ್ತ ಅನ್ನೋದ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಹೇಳಿದ್ದಾರೆ. ಆಚಾರವೇ ಸ್ವರ್ಗ, ಅನಾಚಾರವೇ ನರಕ ಅನ್ನುವಂಥ ಮಾತನ್ನ ಹೇಳ್ತಾರೆ. ದೇವಲೋಕ ಮರ್ತ್ಯಲೋಕ ಬೇರಿಲ್ಲ ಕಾಣಿರೋ, ಸತ್ಯ ನುಡಿಯುವುದೇ ದೇವಲೋಕ, ಮಿಥ್ಯ ನುಡಿಯುವುದೇ ಮರ್ತ್ಯಲೋಕ, ಆಚಾರವೇ ಸ್ವರ್ಗ, ಅನಾಚಾರವೇ ನರಕ. ಇಷ್ಟೇ. ನಮ್ಮ ಆಚರಣೆ ಹೇಗಿರ್ಬೇಕು ಅಂದ್ರೆ ನಾವು ಯಾರನ್ನೋ ಮೆಚ್ಚಿಸ್ಲಿಕ್ಕೆ ಮಾಡೋದು ಅಥವಾ ಏನೋ ಸಿಗುತ್ತೆ ಅಂತ ಮಾಡೋದಲ್ಲ. ನಾವು ಇಲ್ಲಿ ದೇವಲೋಕ ಮರ್ತ್ಯಲೋಕ ಬೇರಿಲ್ಲ ಕಾಣಿರೋ, ಮರ್ತ್ಯಲೋಕ ನಾವು ಬದುಕ್ತಾ ಇರ್ತಕ್ಕಂಥ ಜಾಗ, ದೇವಲೋಕ ಎರಡು ಬೇರೆ ಇಲ್ಲ. ದೇವಲೋಕನೂ ಇದೇನೆ, ಮರ್ತ್ಯಲೋಕನೂ ಇದೇನೆ. ನಾವು ಇಲ್ಲೇ ಇರಬೇಕು, ಇಲ್ಲೇ ಒಳ್ಳೆದು ಕೆಟ್ಟದನ್ನ ಕಾಣ್ತೇವೆ. ಮತ್ತೆ ನಾವು ಆ ಜನ್ಮ, ಈ ಜನ್ಮ, ಮತ್ತೊಂದು ಜನ್ಮ, ಇವೆಲ್ಲವನ್ನೂ ಕೂಡ ಬಸವೇಶ್ವರರು ವಿರೋಧ ಮಾಡ್ತಾ ಹೋಗ್ತಾರೆ. ಅವ್ರು ಹೇಳ್ತಾರೆ, ಸತ್ಯ ನುಡಿಯುವುದೇ ದೇವಲೋಕ, ಮಿಥ್ಯ ನುಡಿಯುವುದೇ ಮರ್ತ್ಯಲೋಕ. ಅಂದರೆ ಸತ್ಯ ಮಿಥ್ಯ ಇವೆರಡರಲ್ಲಿ ಬಸವಣ್ಣವ್ರು ಕೊಡೋದು ಒಂದು. ಸತ್ಯ ಅನ್ನೋದು ನಾವು ಯಾವುದೋ ಒಂದು ಇಲ್ಲದ ಒಂದು ಲೋಕವನ್ನು ಕಲ್ಪಿಸ್ಕೊಂಡು ಅಲ್ಲಿಗೆ ನಾವು ತೊಡಗ್ತಾ ಇದ್ದೇವೆ. ಅಂದ್ರೆ ನಮ್ಮಲ್ಲಿ ಮರುಜನ್ಮ ಅನ್ನುವಂಥ ಕಲ್ಪನೆ ಇಟ್ಟುಕೊಂಡು ನಾವು ಇರುವ ಜನ್ಮವನ್ನ ಬಿಟ್ಟು ಆ ಜನ್ಮಕ್ಕೋಸ್ಕರ ಒದ್ದಾಡ್ತಿರ್ತಕ್ಕಂಥ ಮಾನವ ಕುಲವನ್ನ ಬಡಿದು ಎಚ್ಚರಿಸ್ತಕ್ಕಂತಹ ಕೆಲಸವನ್ನ ಬಸವಣ್ಣನವ್ರು ಮಾಡಿದ್ರು. ಅದಕ್ಕೆ ಹೇಳಿದ್ ದೇವಲೋಕ ಮರ್ತ್ಯಲೋಕ ಬೇರಿಲ್ಲ ಕಾಣಿರೋ. ಯಾವ ಕಲ್ಪನೆಯನ್ನು ಇಟ್ಕೊಳೋದು ಬೇಡ. ನಾವು ಇರುವ ಈ ಏನು ಜನ್ಮ ಇದೆ, ಆ ಜೀವ ಇದೆ, ಈ ಜಗತ್ತು ಇದೆ ನಮಗೆ, ಇಲ್ಲೇ ನಾವು ಸ್ವರ್ಗ ನರಕ ಎಲ್ಲವನ್ನು ದೇವ ಎಲ್ಲವನ್ನು ಇಲ್ಲೇ ನಾವು ಕಾಣಬಹುದು ಅನ್ನುವಂತಹ ಕಲ್ಪನೆಯನ್ನ ಅವರು ನಮ್ಗೆ ಹೇಳ್ತಾರೆ. ಮುಂದೆ ಹೆಚ್ಚಿನ ವಿಚಾರವನ್ನ ಇದ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತೇನೆ. ಆಚಾರವೇ ಸ್ವರ್ಗ, ಅನಾಚಾರವೇ ನರಕ. ಅಷ್ಟೇನೆ. ಆಚಾರ, ನಾವು ಒಳ್ಳೆ ರೀತಿಯಲ್ಲಿ ಕೆಲಸವನ್ನ ಮಾಡ್ತಾ ಹೋದ್ರೆ, ಒಬ್ಬರಿಗೆ ಒಳ್ಳೆಯದನ್ನ, ಸಕಲ ಜೀವಿಗಳಿಗೂ ಕೂಡ ಒಳ್ಳೆಯದನ್ನ ನಾವು ಬಯಸ್ತಾ ಹೋದ್ರೆ ಅದು ಆಚಾರ, ಅದೇ ಸ್ವರ್ಗ. ಹೌದು. ಅದಕ್ಕೆ ವಿರುದ್ಧವಾಗಿ ನಾವು ನಡ್ಕೊಂಡಿದ್ದೇ ಆದ್ರೆ, ಅನಾಚಾರವನ್ನ ಮಾಡಿದ್ದೇ ಆದ್ರೆ ಅದರಂತ ನರಕ ಮತ್ತೊಂದಿಲ್ಲ ಅನ್ನುವಂಥ ಅಂಶವನ್ನ ಹೇಳಿ, ಮರ್ತ್ಯಲೋಕವೆಂಬುದು ಕರ್ತಾರನ ಕಮ್ಮಟವಯ್ಯ. ಎಷ್ಟು ಚೆನ್ನಾಗಿ ಹೇಳಿದಾರೆ ನೋಡಿ. ಮರ್ತ್ಯಲೋಕವೆಂಬುದು
ಇದು ನಾವಿರ್ತಕ್ಕಂಥ ಈ ಭೂಲೋಕ ಇದೆಯಲ್ಲ, ಮರ್ತ್ಯಲೋಕ, ಇದು ಕರ್ತಾರ ಅಂದ್ರೆ ಸೃಷ್ಟಿಕರ್ತ. ಅವನ ಕಮ್ಮಟ ಅಂದ್ರೆ ಶಾಲೆ ಅದೊಂದು. ಅವನು ಎಲ್ಲವನ್ನೂ ಇಲ್ಲೇ ರೆಡಿ ಮಾಡಿದ್ದಾನೆ. ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುವವರಯ್ಯ. ಇಲ್ಲಿ ಯಾರು ಶ್ರೇಷ್ಠ ಅನ್ನಿಸ್ಕೊಂತಾನೋ, ಇಲ್ಲಿ ಒಳ್ಳೆಯವನು ಅನ್ನಿಸ್ಕೊಂತಾನೋ ಅವನು ಅಲ್ಲಿಯೂ ಸಲ್ತಾನೆ. ಇಲ್ಲಿ ಸಲ್ಲದವರು ಎಲ್ಲಿಯೂ ಸಲ್ಲುವುದಿಲ್ಲ. ಅದಕ್ಕೆ ಅಲ್ಲಮ ಕೊಟ್ಟ ಕುದುರೆಯ ನೇರಲರಿಯದವ ಮತ್ತೊಂದು ಕುದುರೆಯ ಬಯಸುವವನು ವೀರನೂ ಅಲ್ಲ ಧೀರನೂ ಅಲ್ಲ. ಇದು ಕಾರಣ ನೆರೆ ಮೂರು ಲೋಕ ಹಲ್ಲಣವನೊತ್ತುಕೊಂಡು ಬಳಲುತ್ತಿದ್ದಾರೆ. ಗುಹೇಶ್ವರ ಲಿಂಗವನವರೆತ್ತಬಲ್ಲರು ಅನ್ನುವಂಥ ಮಾತನ್ನು ಹೇಳ್ತಾರೆ. ಅಂದ್ರೆ ಸಾಮಾನ್ಯವಾಗಿ ನಾವು ಯಾವುದೋ ಒಂದು ಕೆಲಸದಲ್ಲಿ ತೊಡಗಿರ್ತೀವಿ. ಅಯ್ಯೋ ನನಗೆ ಆ ಕೆಲಸ ಸಿಕ್ಕಿದ್ರೆ ತುಂಬಾ ಚೆನ್ನಾಗಿ ಮಾಡ್ತಿದ್ದೆ, ಅಯ್ಯೋ ನನ್ಗೆ ಈ ಕೆಲಸ ಅಷ್ಟಿಷ್ಟಿಲ್ಲ, ಇನ್ನೇನೋ ಸಿಕ್ಕಿದ್ರೆ ಆಗ ಮಾಡ್ತಿದ್ದೆ, ಈಗ ಮಾಡ್ತಿದ್ದೆ. ಇವೆಲ್ಲ ಸುಳ್ಳು. ಇದರಲ್ಲಿ ಏನೂ ಉರುಳಿಲ್ಲ. ನಾನು ಈಗ ಏನಾಗಿದ್ದೇನೆ, ಈಗ ಏನು ಮಾಡ್ತಿದ್ದೇನೆ, ಅದಕ್ಕೆ ಎಷ್ಟು ನ್ಯಾಯ ಒದಗಿಸಿದ್ದೇನೆ, ಈ ವಿಚಾರಗಳು ಮಾತ್ರ ಸತ್ಯವಾಗ್ತವೆ. ಇನ್ನೆಲ್ಲವೂ ಕೂಡ ಊಹಾತ್ಮಕ ಮತ್ತೆ ಕಲ್ಪನೆಯಿಂದ ಮಾತಾಡ್ತಕ್ಕಂಥವು ಎಲ್ಲವೂ ಕೂಡ ಸುಳ್ಳು ಅನ್ನುವಂಥ ಮಾತನ್ನೇ ಇಲ್ಲಿ ಪ್ರತಿಪಾದಿಸ್ತಾರೆ. ದೇವಲೋಕವೆಂಬುದು ಬೇರೆ ಏನೂ ಇಲ್ಲ, ಅಥವಾ ಮರ್ತ್ಯಲೋಕ ಎಲ್ಲೂ ಇಲ್ಲ, ಎಲ್ಲ ಇಲ್ಲೇ ಇದೆ. ಎಲ್ಲದನ್ನೂ ಕೂಡ ನಮ್ಮ ಈ ಒಂದು ಜನ್ಮದಲ್ಲೇ ನಾವು ಕಾಣ್ತೇವೆ. ಇಲ್ಲಿ ನಾವು ಹೇಗೆ ಆಚಾರದಿಂದ ನಡ್ಕೊಂತೇವೆ, ನಮ್ಮ ವ್ಯಕ್ತಿತ್ವವನ್ನು ಹೇಗೆ ಇಟ್ಕೊಂತೇವೆ, ಅದೇ ನಿಜವಾದಂತಹ ವ್ಯಕ್ತಿತ್ವ. ಉದಾಹರಣೆಗೆ ಒಂದು ಕೋಟಾ ನೋಟನ್ನ ಎತ್ಕೊಂಡೋದ್ರೆ, ಯಾರೋ ಶೆಟ್ರ್ ಅಂಗಡಿಲಿ ತಗೊಂಡೋದ್ರೆ, ಇಲ್ಲಪ್ಪ ಇದು ಕೋಟಾ ನೋಟ್ ಅಂದ್ರೆ ಅದು ರಿಸರ್ವ್ ಬ್ಯಾಂಕ್ ಹೋದ್ರೂ ಕೋಟಾನೇ, ಅದು ಇನ್ನೆಲ್ಲೂ ಸಲ್ಲಲ್ಲ. ಅದನ್ನೇ ಇಲ್ಲಿ ಸಲ್ಲದ್ದು ಎಲ್ಲಿಯೋ ಸಲ್ಲದ್ದು. ಇಲ್ಲಿ ಯಾರು ವ್ಯಕ್ತಿತ್ವವನ್ನ ತಮ್ಮ ನಿತ್ಯ ಜೀವನದ ಬದುಕಿನಲ್ಲಿ ಪರಿಪೂರ್ಣಗೊಳಿಸ್ಕೊಂತಾರೋ ಅವನು ಮಾತ್ರ ಮುಂದಿನ ಜೀವನದಲ್ಲೂ ಕೂಡ ಉತ್ತಮ ವ್ಯಕ್ತಿಯಾಗಿ ಬೆಳೆಯಬಲ್ಲ ಅನ್ನುವಂಥ ಮಾತನ್ನ ಶರಣರು ತುಂಬ ಸ್ಪಷ್ಟವಾಗಿ ನಮಗೆ ಹೇಳ್ತಾರೆ. ಇನ್ನ ಅನುಭವ ಮಂಟಪದ ಬಗ್ಗೆ ತುಂಬ ವಿಚಾರಗಳು ಚರ್ಚೆ ಆಗ್ತಾ ಹೋಗ್ತಿದ್ದಾವೆ ಇತ್ತೀಚಿನ ದಿನಗಳಲ್ಲಿ. ಅನುಭವ ಮಂಟಪದಲ್ಲಿ ತುಂಬಾ ಅನುಭಾವಿಗಳ ಒಂದು ಸಮೂಹ ಇತ್ತು ಅಲ್ಲಿ. ಇದು ಇಡೀ ಜಗತ್ತನ್ನ 12ನೇ ಶತಮಾನದಿಂದ ಹಿಡಿದು ಇವತ್ತಿನವರೆಗೂ ಕೂಡ ಒಂಥರ ಕುತೂಹಲ ಕೆರಳಿಸುತ್ತಿರ್ತಕ್ಕಂಥ ಒಂದು ಅಂಶ ಅನುಭವ ಮಂಟಪ. ನಾವ್ ಹೇಳ್ಬಿಟ್ಬಿಡ್ತೀವಿ, ಆದ್ರೆ ಅಷ್ಟು ಸುಲಭ ಅಲ್ಲ. ಅಂದಿನ ದಿನದಲ್ಲಿ ಜಾತ್ಯತೀತವಾಗಿ ಒಂದು ಸಂಪುಟವನ್ನ ರಚಿಸಿಕೊಂಡು, ಇವತ್ತೇನು ಪಾರ್ಲಿಮೆಂಟ್ ಅಂತ ಕರಿತೀವೋ ಆ ಪಾರ್ಲಿಮೆಂಟ್ಗೆ ಈಕ್ವಲ್ ಆದಂತಹ ಒಂದು ಸಂಪುಟನ್ನ ರಚಿಸಿಕೊಂಡು ಜನರ ಜೀವನದ ಬದುಕಿನ ತುಡಿತಗಳನ್ನ ತಮ್ಮ ಅನುಭವದ ಮೂಲಕ ವ್ಯಕ್ತಪಡಿಸ್ತಾ ಇರ್ತಕ್ಕಂಥ ಅವಕಾಶಗಳನ್ನ ಕೊಟ್ಟಂತಹ ಎಲ್ಲಾ ಜಾತಿಯರಿಗೂ ಕೂಡ ಅವಕಾಶ ಕೊಟ್ಟು, ವಿಶೇಷವಾಗಿ ಸ್ತ್ರೀಯರಿಗೂ ಕೂಡ ಅಲ್ಲಿ ಅವಕಾಶವನ್ನ ಕೊಟ್ಟು ಅನುಭವದ ನುಡಿಗಳನ್ನ ಸಂಗ್ರಹ ಮಾಡಿ ಸಾಹಿತ್ಯಿಕವಾಗೂ ಕೂಡ ಬೆಳೀತಾ ಹೋಯ್ತದು. ನಮ್ಮ ಕನ್ನಡ ಸಾಹಿತ್ಯಕ್ಕೆ ಕೊಟ್ಟಂತಹ ಅತಿ ದೊಡ್ಡ ಕೊಡುಗೆ 12ನೇ ಶತಮಾನದ ವಚನಗಳು. ನೋಡಿ, ಅದನ್ನು ವಚನಗಳು ಅಂತೀವಿ ನಾವು, ಅದು ಪದ್ಯಗಳಲ್ಲ. ಕಾರಣ ಏನು ಅಂದ್ರೆ, ಇವತ್ತು ಬಸವಣ್ಣನವರನ್ನ ಕರ್ನಾಟಕದ ಸಾಂಸ್ಕೃತಿಕ ರಾಯಭಾರಿ ಅಂತ ಕರೆದ್ರು. ಕರ್ನಾಟಕದ ಸಾಂಸ್ಕೃತಿಕ ರಾಯಭಾರಿ ಇವತ್ತು ಬಸವಣ್ಣ. ಯಾಕೆ ಬಸವಣ್ಣ ಸಾಂಸ್ಕೃತಿಕ ರಾಯಭಾರಿ ಆದ್ರು ಅಂದ್ರೆ, ಬಸವಣ್ಣ ನಮ್ಮ ಸಾಹಿತ್ಯಕ್ಕೆ ಕೊಟ್ಟಂತಹ ಕೊಡುಗೆ, ನಮ್ಮ ಸಂಸ್ಕೃತಿಗೆ ಕೊಟ್ಟಂತಹ ಕೊಡುಗೆ, ಆ ವಚನಗಳಿದೆಯಲ್ಲ, ಆ ವಚನಗಳು ತುಂಬಾ ಪಂಪ ರನ್ನ ಜನ್ನ ಇಂಥ ಕಾಲಘಟ್ಟದಲ್ಲಿ ತುಂಬಾ ಕ್ಲಿಷ್ಟಕರವಾದಂತಹ ಸಂಸ್ಕೃತ ಭೂಯಿಷ್ಠವಾದಂತಹ ಭಾಷೆಯನ್ನ ಹೊರತುಪಡಿಸಿ ಸರಳ ಕನ್ನಡದಲ್ಲಿ ಎಲ್ಲರಿಗೂ ಕೂಡ ಅರ್ಥವಾಗಂತ ರೀತಿನಲ್ಲಿ ನುಡಿಗಳನ್ನ ಪದ್ಯಗಳನ್ನ ಕೊಡ್ತಾ ಹೋದ್ರಲ್ಲ. ಇದಕ್ಕೋಸ್ಕರ ಬಸವಣ್ಣನವರು ಇಂದಿಗೂ ಕೂಡ ನಮ್ಮ ಸಾಂಸ್ಕೃತಿಕ ರಾಯಭಾರಿಯಾಗಿ ಉಳ್ಕೊಂತಾರೆ. ಈ ಅನುಭವ ಮಂಟಪ ದ ಫಸ್ಟ್ ಪಾರ್ಲಿಮೆಂಟ್ ಆಫ್ ಇಂಡಿಯಾ ಅಂತಲೂ ಕೂಡ ನಾವು ಅದನ್ನ ಕರೀತೀವಿ. ಹೀಗೆ ಶರಣರ ನಡೆ, ಶರಣರು ನಮಗೆ ಹಾಕಿಕೊಟ್ಟಂತಹ ಮಾರ್ಗಗಳು ತುಂಬಾ ಅಮೂಲ್ಯವಾದಂಥವು, ನಮ್ಮ ಜೀವನಕ್ಕೆ ಅಳವಡಿಸ್ಕೋಬೇಕಾದಂಥವು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಬಂಧುಗಳೇ. ಇನ್ನ ಪ್ರಮುಖವಾಗಿ ನಮಗೆ ಬಸವಣ್ಣನವರು ನಾವು ಹೇಗಿರ್ಬೇಕು ಅನ್ನೋದಕ್ಕೆ ಆ ಲಿಂಗಾಯತ ಧರ್ಮವನ್ನ ಏನು ಸ್ಥಾಪನೆ ಮಾಡಿದ್ರು, ಆ ಲಿಂಗಾಯತ ಧರ್ಮಕ್ಕೆ ತನ್ನದೇ ಆದಂತ ಒಂದು ಸಂವಿಧಾನವನ್ನ ಬಸವಣ್ಣನವರು ಒದಗಿಸಿಕೊಡ್ತಾ ಹೋಗ್ತಾರೆ. ಅದರಲ್ಲಿ ಪ್ರಮುಖವಾಗಿ ಪಂಚಾಚಾರ, ಎರಡನೇದು ಅಷ್ಟಾವರಣ, ಮೂರನೇದು ಷಷ್ಠಲ ಸಿದ್ಧಾಂತ ಅಂತ ಕರೀತೀವಿ. ಈ ಮೂರೂ ಆಚರಣೆಗಳು
ಆ ಲಿಂಗಾಯತ ಧರ್ಮದ ಚೌಕಟ್ಟಿನಲ್ಲಿ ಬರ್ತದೆ. ಹ್ಮ್ ನಾನು ಹೇಳಿದಾಗೆ ಲಿಂಗಾಯತ ಧರ್ಮ ಅಂದರೆ ಯಾವುದೋ ಒಂದು ಧರ್ಮದ ವೈಶಿಷ್ಟ್ಯ ಅಲ್ಲ. ಲಿಂಗಾಯತ ಧರ್ಮ ಅನ್ನೋದೇ ಒಂದು ಜಾತ್ಯತೀತವಾದಂತಹ ಧರ್ಮ. ಯಾವ ಜಾತಿಯ ಜನಾಂಗ ಬೇಕಾದ್ರೂ ಲಿಂಗಾಯತ ಧರ್ಮದ ಒಳಗೆ ಬರಬಹುದು. ಹ್ಮ್ ಅದು ಒಂದು ಜಾತಿ ಭೇದ ಮಾಡ್ತಕ್ಕಂಥದ್ದಲ್ಲ, ಜಾತ್ಯತೀತವಾದಂತಹ ಒಂದು ಆಚರಣೆ ಲಿಂಗಾಯತ ಧರ್ಮ. ಹ್ಮ್ ಅದರ ಎಲ್ಲ ಆಚರಣೆ ಕೂಡ ಜಾತ್ಯತೀತವಾಗೇ ಇರ್ತಕ್ಕಂಥವು. ಅದಕ್ಕೆ ಬಸವಣ್ಣವ್ರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಮೊದಲನೇದು ಪಂಚಾಚಾರದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಒಂದು ಪಂಚಾಚಾರ ಅಂದ್ರೆ ಏನು ಅಂದ್ರೆ ವ್ಯಕ್ತಿತ್ವ ವಿಕಸನದ ಮೆಟ್ಟಿಲುಗಳು ಅಂತ 5 ಆಚರಣೆಗಳನ್ನ ಬಸವಣ್ಣನವರು ಸೂಚಿಸ್ತಾರೆ. ಹ್ಮ್ ಏನು ಆಚರಣೆ ಮಾಡಬೇಕು, ವ್ಯಕ್ತಿತ್ವ, ನಮ್ಮ ವ್ಯಕ್ತಿತ್ವ ವಿಕಸನ ಆಗಬೇಕು, ಅಭಿವೃದ್ಧಿ ಆಗಬೇಕು ಅಂದ್ರೆ ಏನೆಲ್ಲ ಮಾಡಬೇಕು ಅಂತಕ್ಕಂಥ ಅಂಶಗಳನ್ನ ಬಸವಣ್ಣ ಹೇಳ್ತಾರೆ. ಮೊದಲನೇದಾಗಿ ಲಿಂಗಾಚಾರ. ಹ್ಮ್ ಲಿಂಗಾಚಾರ ಇವತ್ತು ನಾವು ಶೂನ್ಯದಿಂದ ಯಾವುದೇ ಕಲ್ಪನೆಯನ್ನ ಮಾಡ್ಕೊಳ್ಲಿಕ್ಕಾಗಲ್ಲ ಅಂತ ಹೇಳಿ ಬಸವಣ್ಣನವರು ಅಂಗದ ಮೇಲೆ ಲಿಂಗವನ್ನ ಇಟ್ಟು ಪೂಜಿಸ್ತಕ್ಕಂಥ ಧ್ಯಾನಿಸ್ತಕ್ಕಂಥ ಒಂದು ಕುರುಹನ್ನ ನಮಗೆ ಕೊಟ್ಟರು. ಅದನ್ನ ಲಿಂಗ ಅಂತ ಕರಿತೀವಿ. ಆ ಲಿಂಗಾಂಗ ಸಂಯೋಗ ಅಂತ ಒಂದು ಮಾತಿದೆ, ಅದನ್ನ ಹೇಳ್ತೀನಿ ನಾನು. ಮೊದಲನೇ ಪಾಯಿಂಟ್ ಲಿಂಗಾಚಾರ. ಹ್ಮ್ ಈ ಲಿಂಗಾಚಾರದಲ್ಲಿ ಏನು ಹೇಳುತ್ತೆ ಅಂದ್ರೆ ಗುರುವಿನಿಂದ ಇಷ್ಟಲಿಂಗವನ್ನ ಪಡೆದು, ಅದಕ್ಕೆ ಇಷ್ಟಲಿಂಗ ಅಂತ ಕರಿತೀವಿ. ಹ್ಮ್ ಲಿಂಗ ಇಷ್ಟಲಿಂಗಕ್ಕೆ ವ್ಯತ್ಯಾಸ ಇದೆ. ಗುರುವಿನಿಂದ ದೀಕ್ಷೆಯಾಗಿ ನಮಗೆ ಲಿಂಗವನ್ನ ಕೊಟ್ರೆ ಅದು ಇಷ್ಟಲಿಂಗ, ಇಷ್ಟಲಿಂಗ ದೀಕ್ಷೆ ಅಂತ ಕರೀತಾರೆ ಸಾಮಾನ್ಯವಾಗಿ. ಹಂಗಾಗಿ ಇಷ್ಟಲಿಂಗ ಅಂತ ಕರಿತೀವಿ. ಆ ಇಷ್ಟಲಿಂಗವನ್ನ ಗುರುವಿನಿಂದಲೇ ಪಡ್ಕೋಬೇಕು. ಆ ಗುರುವಿನಿಂದ ಇಷ್ಟಲಿಂಗವನ್ನ ಪಡ್ಕೊಂಡು ಯಾವಾಗಲೂ ಅದನ್ನ ಎದೆಯ ಮೇಲೆ ಧರಿಸಿ ನಿಷ್ಠೆಯಿಂದ ಪೂಜಿಸಿ, ಪೂಜೆ ಮಾಡಿ ಧ್ಯಾನಿಸಿ ಲಿಂಗವೇ ಪ್ರಾಣವಾಗಿ, ಇದು ಲಿಂಗಾಂಗ ಸಂಯೋಜನೆ ಅಂತಾರೆ. ಅಂದ್ರೆ ನಾನ್ ಬೇರೆ ಅಲ್ಲ, ಧ್ಯಾನ ಮಾಡಿದ ಮೇಲೆ ಲಿಂಗವನ್ನ ಪೂಜೆ ಮಾಡಿ ನಾವು ಧ್ಯಾನ ಮಾಡಿ ಆದ್ಮೇಲೆ ನಾನ್ ಬೇರೆ ಅಲ್ಲ, ಲಿಂಗ ಬೇರೆ ಅಲ್ಲ. ಇದನ್ನೇ ಅದ್ವೈತ ಅಂತೀವಿ. ಅದ್ವೈತ ಅಂದ್ರೆ ಎರಡಲ್ಲದ್ದು, ದ್ವೈತ ಅಂದ್ರೆ ಎರಡು, ಅದ್ವೈತ ಅಂದ್ರೆ ಎರಡಲ್ಲದ್ದು, ಒಂದೇ ಸಂಯೋಜನೆ. ಲಿಂಗವೇ ಪ್ರಾಣವಾಗಿ, ಪ್ರಾಣ ಅಂದ್ರೆ ಉಸಿರು ನಮ್ದು. ಲಿಂಗ ಬೇರೆ ಅಲ್ಲ, ನಾನು ಬೇರೆ ಅಲ್ಲ, ಎರಡು ನಮ್ಮೊಳಗೆ ಸಂಯೋಜನೆ ಆಗಬೇಕು ಪೂಜೆ ಮಾಡಿ ಧ್ಯಾನ ಮಾಡಿದ ಮೇಲೆ. ಹಾಗೆ ಪ್ರಾಣವೇ ಲಿಂಗವಾಗಿ, ಲಿಂಗವೇ ಪ್ರಾಣವಾಗಿ ಒಂದಾಗಿ ಬದುಕುವುದು, ಇದು ಲಿಂಗಾಚಾರ. ಮೊದಲನೇ ವ್ಯಕ್ತಿತ್ವ ವಿಕಸನದ ಮೊದಲನೆಯ ಮೆಟ್ಟಿಲು ಬಸವಣ್ಣನವರು ಹಾಕೊಟ್ಟಿದ್ದು ನಮಗೆ ಲಿಂಗಾಚಾರ ಅಂತ ಕರಿತೀವಿ. ಇದನ್ನೇ ಬಸವಣ್ಣನವರು ಸಿದ್ಧಾಂತದಲ್ಲಿ, ಈಗ ಶಂಕರಾಚಾರ್ಯರು ದ್ವೈತ ಸಿದ್ಧಾಂತವನ್ನ ಪ್ರತಿಪಾದನೆ ಮಾಡಿದ್ರು, ರಾಮಾನುಜಾಚಾರ್ಯರು ದ್ವೈತ ಸಿದ್ಧಾಂತವನ್ನ ಪ್ರತಿಪಾದನೆ ಮಾಡಿದ್ರು, ನಂತರ ಮಧ್ವಾಚಾರ್ಯರು ಬಂದ್ರು, ಅದ್ವೈತ ಸಿದ್ಧಾಂತ ವಿಶಿಷ್ಟಾದ್ವೈತವನ್ನ ಬೋಧನೆ ಮಾಡಿದ್ರು. ಹಾಗೆ ಬಸವಣ್ಣನವರು ಕೂಡ ವಿಶಿಷ್ಟಾದ್ವೈತ ಸಿದ್ಧಾಂತವನ್ನ ಪ್ರತಿಪಾದನೆ ಮಾಡಿ ಹೋಗ್ತಾರೆ ನಮಗೆ. ಇದೇ ಅದ್ವೈತ ಅಂದ್ರೆ ಎರಡಲ್ಲದ್ದು, ಲಿಂಗ ಬೇರೆಯಲ್ಲ, ನಾವು ಬೇರೆಯಲ್ಲ, ದೈವ ಮಾನವ ಸಂಯೋಜನೆಯನ್ನ ಕೊಟ್ಟಂತವರು ನಮಗೆ ಬಸವಣ್ಣನವರು. ಇಲ್ಲಿ ಲಿಂಗಾಚಾರದ ಪ್ರಧಾನ ಸಿದ್ಧಾಂತ ಏನು ಹೇಳುತ್ತೆ ಅಂದ್ರೆ ದೇವನೊಬ್ಬನೇ, ಒಬ್ಬನೇ ದೇವರು, ಅದರಲ್ಲಿ ಎರಡು ಮಾತಿಲ್ಲ. ಪ್ರತಿದಿನ ಮೊದಲು ಲಿಂಗವನ್ನ ಪೂಜೆ ಮಾಡಬೇಕು ನಾವು, ನಂತರ ಪ್ರಸಾದವನ್ನ ಸ್ವೀಕರಿಸಬೇಕು. ಇದರ ಲಿಂಗ ಪೂಜೆಯ ಒಂದು ವಿಶೇಷ ಏನಂದ್ರೆ ಇದಕ್ಕೆ ಯಾವುದೇ ಪೂಜಾರಿಯ ಮಧ್ಯಸ್ಥಿಕೆ ಇಲ್ಲ. ಯಾಕೆಂದ್ರೆ ವೈದಿಕ ಧರ್ಮದಲ್ಲಿ ಪೂಜಾರಿಗಳದ್ದೇ ಆಡಂಬರ, ಭಕ್ತ ನೆಪ ಮಾತ್ರಕ್ಕೆ. ದೈವ ಮತ್ತೆ ಅದರ ಅರ್ಚಕ ಇವರು ಪ್ರಧಾನವಾಗಿ ನಿಲ್ತಾ ಇದ್ರು. ಭಕ್ತ ತುಂಬಾ ಹೀನಾಯ ಸ್ಥಿತಿಯಲ್ಲಿ ಇರ್ತಿದ್ದ ವೈದಿಕ ಧರ್ಮದಲ್ಲಿ. ಆದ್ರೆ ನಮ್ಮ ಬಸವಣ್ಣನವರ ಧರ್ಮದಲ್ಲಿ ಭಕ್ತನೇ ಶ್ರೇಷ್ಠನಾಗ್ತಾನೆ ನೋಡಿ. ಇಲ್ಲಿ ಭಕ್ತ ಘನ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಆ ಭಕ್ತನಿಗೆ, ಭಕ್ತ ಅಂದ್ರೆ ಯಾರು? ವ್ಯಕ್ತಿ. ಆ ವ್ಯಕ್ತಿಯೇ ಪ್ರಥಮನಾಗಿ ನಿಲ್ತಾನೆ. ಅಂದ್ರೆ ಮಾನವೀಯತೆಗೆ ಕೊಟ್ಟಂತಹ ಬಹುದೊಡ್ಡ ಕೊಡುಗೆ ಇದು. ಇದು ನಿಮ್ಗೆಲ್ಲೂ ಸಿಗಲ್ಲ, ಇದು ಪುರಾಣಗಳಲ್ಲೂ ಸಿಗಲ್ಲ ಇದು. ಹಂಗಾಗಿ ಇಲ್ಲಿ ಯಾವುದೇ ಮಧ್ಯಸ್ಥಿಕೆ, ಪೂಜಾರಿಯ ಮಧ್ಯಸ್ಥಿಕೆ ಇಲ್ಲ. ಅದನ್ನ ಆಚರಣೆಯನ್ನ ನಾವು ಮೊದಲು ಅಳವಡಿಸ್ಕೊಳ್ಬೇಕು. ಇದು ನಮ್ಮ ವ್ಯಕ್ತಿತ್ವ ವಿಕಸನದ ಮೊದಲನೆಯ ಮೆಟ್ಟಿಲು, ಇದು ಲಿಂಗಾಚಾರ. ನಂತರ ಎರಡನೇ ಅಂಶ ಸದಾಚಾರ. ಪಂಚಾಚಾರಗಳು 5 ಆಚರಣೆಯಲ್ಲಿ ಎರಡನೇದು ಸದಾಚಾರ. ಸದಾಚಾರ ಸತ್ಯಶುದ್ಧ ಕಾಯಕದಿಂದ ದಾಸೋಹ ಮಾಡುವುದು. ನೋಡಿ,
ನಾವು ಸದಾಚಾರ ಅಂದರೆ ನಾವು ಇಷ್ಟಲಿಂಗ ಪೂಜೆ ಆದಮೇಲೆ ದಾಸೋಹ ನಾವು ಕಾಯಕ ಮಾಡಬೇಕು. ಕಾಯಕವನ್ನು ಹೇಗೆ ಸತ್ಯ ಶುದ್ಧವಾದಂತಹ ದುಡಿಮೆಯನ್ನು ಮಾಡಬೇಕು. ದುಡಿಮೆಯನ್ನು ಮಾಡಿ ನಮ್ಮ ಬಂದಂತಹ ಸಂಪತ್ತಿನಲ್ಲಿ ಒಂದಷ್ಟು ದಾಸೋಹವನ್ನು ಕೊಡಬೇಕು. ನಾವು ನಾವಿಗೆ ಮಾತ್ರ ಬಳಸ್ಕೋಬಾರ್ದು. ನಮ್ಮ ಪಾಲಿಗೆ ಎಷ್ಟು ಬೇಕು ಅಷ್ಟಿಟ್ಕೊಂಡು ಉಳಿದದ್ದನ್ನು ದಾಸೋಹ ರೂಪದಲ್ಲಿ ಬೇರೆಯವರಿಗೆ ಕೊಡಬೇಕು. ಇದು ಸದಾಚಾರದ ಕಲ್ಪನೆ. ಮತ್ತೆ ಕೋಪ, ದ್ವೇಷ, ಅಸೂಯೆಗಳನ್ನು ತಾಳಬಾರ್ದು. ಅದಕ್ಕೆ ಮುನಿಯ ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದರ ಅಳಿಯಲು ಬೇಡ ಬಸವಣ್ಣ ಹೇಳಿದ್ದು. ಇದು ಸದಾಚಾರ. ಇವನ್ನ ನಮ್ಮಲ್ಲಿ ರೂಢಿಸ್ಕೋಬೇಕು. ಮತ್ತೆ ಸದಾಕಾಲ ಗುರು ಲಿಂಗ ಜಂಗಮ ಸೇವೆಯಲ್ಲಿರ್ಬೇಕು. ನಾವು ಗುರುವಿನ ಸೇವೆಯನ್ನು ಮಾಡಬೇಕು, ಲಿಂಗದ ಪೂಜೆಯನ್ನು ಮಾಡಬೇಕು, ಜಂಗಮರ ಸೇವೆಯನ್ನು ಮಾಡಬೇಕು. ಸದಾಕಾಲ ಈ 3 ಸೇವೆಯಲ್ಲಿ ನಾವು ನಿರತರಾಗಿರಬೇಕು. ಜೊತೆಗೆ ಕಾಯಕದಿಂದ ಕೂಡಿರಬೇಕು, ಸೋಮಾರಿ ಆಗಬಾರ್ದು. ಇದು ಸದಾಚಾರದ ಕಲ್ಪನೆ. ಮತ್ತು ದೇವರನ್ನ ಪೂಜೆ ಮಾಡೋದು ಯಾವಾಗ ಅಂತ ಅಂದರೆ ಈ ಎಲ್ಲ ಕಾರ್ಯಗಳಲ್ಲಿ ದೇವರನ್ನ ಕಾಣಬೇಕು. ಕಾಯಕ ಮಾಡಬೇಕಾದ್ರೆ ದೇವರನ್ನ ಕಾಣಬೇಕು, ಗುರುವಿನ ಸೇವೆ ಮಾಡಬೇಕಾದ್ರೆ ದೇವರನ್ನ ಕಾಣಬೇಕು, ಲಿಂಗ ಪೂಜೆಯಲ್ಲಿ ದೇವರನ್ನ ಕಾಣಬೇಕು, ಜಂಗಮರ ಸೇವೆಯಲ್ಲಿ ದೇವರನ್ನ ಕಾಣಬೇಕು, ದಾಸೋಹ ಮಾಡ್ಬೇಕಾದ್ರೆ ಸದಾಕಾಲ ಎಲ್ಲ ಕಡೆ ನಾವು ದೈವತ್ವವನ್ನ ಕಾಣ್ತಾ ಹೋಗ್ಬೇಕು. ಇದು ಸದಾಚಾರದ ಕಲ್ಪನೆ. ಇದರಿಂದ ಏನಾಗ್ತದೆ ಅಂದರೆ ಸಾಮಾಜಿಕವಾಗಿ, ಆಧ್ಯಾತ್ಮಿಕವಾಗಿ, ವೈಯಕ್ತಿಕವಾದಂತಹ ಬೆಳವಣಿಗೆಗೆ ಇದು ಸಹಕಾರಿಯಾಗುತ್ತೆ ಅನ್ನೋ ಮಾತನ್ನ ಪ್ರತಿಪಾದನೆ ಮಾಡ್ತಾರೆ. 3ನೇದು ಶಿವಾಚಾರ. ಲಿಂಗಾಚಾರ, ಸದಾಚಾರ, ಶಿವಾಚಾರ. ಶಿವಾಚಾರ ಅಂದರೆ ಜಾತಿ ಭೇದ ಮಾಡ್ತಕ್ಕಂಥದ್ದಲ್ಲ. ಇವತ್ತೇನಾಗಿದೆ, ಎಲ್ಲ ಒಬ್ಬ ನಾಯಕರನ್ನು ಕೂಡ ಒಂದೊಂದು ಜಾತಿಗೆ ಸೀಮಿತ ಮಾಡಿಕೊಂಡು ಜಾತಿ ಗುಂಪನ್ನು ಮಾಡಿಕೊಂಡು ನಾವು ಆಚರಣೆ ಮಾಡ್ತಾ ಇದ್ದೇವೆ. ಹೌದು. ಆದರೆ ಬಸವಣ್ಣನವರು ಹೇಳಿದ್ದೇನು, ಶಿವಾಚಾರಿಯಾಗು ನೀನು. ಶಿವಾಚಾರಿಯಾಗು ಅಂದರೆ ಜಾತಿ ಭೇದ ಮಾಡಬೇಡ. ಇವತ್ತು ಶಿವಾಚಾರ್ಯರು ಅಂತಲೇ ಒಂದು ಗುಂಪಿದೆ, ಅವರೇ ಒಂದು ಗುಂಪು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಶಿವಾಚಾರ ಜಾತಿ ಭೇದವನ್ನ ಮಾಡದೆ ಎಲ್ಲರೂ ಸಮಾನರು ಎಂದು ಆಚರಣೆಯನ್ನ ಮಾಡ್ತಕ್ಕಂಥದ್ದೇ ಶಿವಾಚಾರ. ಶಿವಾಚಾರ ಅಂದ್ರೆ ಯಾರು ಅಂದ್ರೆ ಈ ಶುಡ್ ಬಿ ಫ್ರೀ ಫ್ರಮ್ ದ ಡಿಸೈರ್ಸ್ ಆಫ್ ಮೈಂಡ್ ಅಂಡ್ ಬಾಡಿ ಅಂತ. ತುಂಬಾ ಮುಕ್ತವಾಗಿರ್ತಕ್ಕಂಥವನು, ಅವನಿಗೆ ಯಾವುದೇ ಕಟ್ಟುಪಾಡುಗಳಿಲ್ಲ. ಶಿವಾಚಾರನಾದವನಿಗೆ ಹೀಗೆ ಹಾಗೆ ಕಟ್ಟುಪಾಡುಗಳಿಲ್ಲ, ತುಂಬಾ ಮುಕ್ತರಾಗಿ ಬದುಕ್ತಕ್ಕಂಥದ್ದು. ಕುವೆಂಪುರವರಲ್ಲಿತ್ತು ಅದು. ಆ ಬದುಕು ಕೆಲವು ವ್ಯಕ್ತಿಗಳಲ್ಲಿ ನಾವು ಕಾಣ್ತೇವೆ. ನಮ್ಮ ಇತ್ತೀಚೆಗೆ ಆಗುವುದಂತ ವ್ಯಕ್ತಿಗಳಲ್ಲಿ ಕುವೆಂಪು ಅವರು ಅದಕ್ಕೆ ಹೇಳಿದ್ದು ವಿಶ್ವಮಾನವ ಅನ್ನೋ ಸಂದೇಶವನ್ನ ಕೊಟ್ರು ಕುವೆಂಪುರವರು. ಆ ವಿಶ್ವಮಾನವತೆ ಅಂದ್ರೆ ಅದೇನೆ, ಗೂಡು ಚರ್ಚು ಮಸೀದಿಗಳ ಬಿಟ್ಟು ಹೊರ ಬನ್ನಿ, ಮೂಢ್ಯತೆಯ ಬುಡಮಟ್ಟ ಕೀಳವೋ ಬನ್ನಿ ಸೋದರರೇ ಬೇಗ ಬನ್ನಿ ಅಂದ್ರು. ಹಾಗೂ ನೀ ಅನಿಕೇತನ, ವಿಶ್ವಮಾನವ ಸಂದೇಶವನ್ನು ಕೊಟ್ಟರು. ಈ ವಿಶ್ವಮಾನವ ಸಂದೇಶವನ್ನ, ಶಿವಾಚಾರವನ್ನ ಪರಿಕಲ್ಪನೆಯಲ್ಲಿ ಕೊಟ್ಟಂಥವರು ಬಸವಾದಿ ಪ್ರಮಥರು 12ನೇ ಶತಮಾನದಲ್ಲಿ. ಹೀಗೆ ವಿಶ್ವಮಾನವತೆಯನ್ನ ಸಾರ್ತಕ್ಕಂಥವನು ನಿಜವಾದಂತಹ ಶಿವಾಚಾರನಾಗ್ತಾನೆ. ಪ್ರತಿದಿನ ವಚನಗಳಂತೆ ಆಚರಣೆ ಮಾಡಿ ಬದುಕಬೇಕು, ಅದು ಶಿವಾಚಾರರು. ಮತ್ತೆ ಕಾಯಕದಿಂದಲೂ ಮುಕ್ತಿ, ದೈವತ್ವ ಸಿಗುತ್ತದೆ ಅಂತ ನಂಬಿಕೊಂಡು ಬದುಕ್ತಕ್ಕಂಥದ್ದೇ ಈ ಶಿವಾಚಾರ. ವರ್ಕ್ ಈಸ್ ವರ್ಷಿಪ್ ನಾಟ್ ಎ ಕಾಸ್ಟ್ ಅಂತ ಹೇಳ್ತಾರೆ. ವರ್ಕ್ ಈಸ್ ವರ್ಷಿಪ್ ನಾಟ್ ಎ ಕಾಸ್ಟ್. ಅದು ಜಾತಿ ಅಲ್ಲ, ವೃತ್ತಿ ಅನ್ನೋದು ಜಾತಿ ಅಲ್ಲ, ಅದು ಒಂದು ಕಾಯಕದಿಂದ ದೈವತ್ವ. ಅದು ಕೈಲಾಸ ಅಂತಾರೆ. ಕಾಯಕವೇ ಕೈಲಾಸ ಕಲ್ಪನೆ ಬಂದಿದ್ದೇ ಹಾಗೆ. ಸೊ ಇದು ಶಿವಾಚಾರ ಆಚರಣೆಯ ಪ್ರಮುಖವಾದಂತಹ ಅಂಶ. ನಂತರ ಗಣಾಚಾರ ಅಂತಕ್ಕಂಥದ್ದು. ಯಾರು ಗಣಾಚಾರ ಅಂದರೆ ಒಂದು ನಿರ್ದಿಷ್ಟವಾದಂತಹ ಗುಂಪಲ್ಲ, ಅದು ಆಲ್ವೇಸ್ ಸ್ಟ್ರೈವ್ ಫಾರ್ ದ ಬೆಟರ್ಮೆಂಟ್ ಆಫ್ ಕಮ್ಯುನಿಟಿ ಅಂಡ್ ಇಟ್ಸ್ ವೆಲ್ಫೇರ್ ಅಂತ ಹೇಳ್ತಾರೆ. ಅಂದರೆ ಲಿಂಗಾಯತ್ ಒಂದು ಸಮಿತಿ ಅದ, ಅದು ಗಣಾಚಾರ ಒಂದು ಗುಂಪು. ಅದು ಸಾಮಾನ್ಯವಾಗಿ ಅವತ್ತು 12ನೇ ಶತಮಾನದಲ್ಲಿ ವಚನಗಳನ್ನೆಲ್ಲ ಬರೆದ್ರು. ಬರೆದಾದ್ಮೇಲೆ ಅದರ ಸಂರಕ್ಷಣೆಯ ಅಗತ್ಯತೆ ಇತ್ತು. ಕಲ್ಯಾಣದಲ್ಲಿ ಕ್ರಾಂತಿ ಆದಮೇಲೆ ಆ ವಚನಗಳನ್ನು ಸಂರಕ್ಷಣೆ ಮಾಡಿದ್ದೇ ಒಂದು ದೊಡ್ಡ ಕ್ರಾಂತಿ ಅದು ಹೇಳ್ಬೇಕಂದ್ರೆ. ಯಾಕೆಂದರೆ ಎಲ್ಲ ಸುಟ್ಟು ಹಾಕ್ತಾ ಇದ್ರು ವೈದಿಕರು. ಅದನ್ನೆಲ್ಲ ಬೇರೆ ಬೇರೆ ಭಾಗಕ್ಕೆ ಒತ್ಕೊಂಡೋಗಿ ಅದನ್ನು ಸಂರಕ್ಷಣೆ ಮಾಡೋ ಹೊತ್ತಿಗೆ ನಮ್ಗೆ ಇವತ್ತೊಂದಷ್ಟು ವಚನಗಳು ಸಿಗ್ತಾ ಇದೆ. ಅಲ್ಲಿ ಈ ಗಣಾಚಾರ ಅನ್ನೋ ಕಾನ್ಸೆಪ್ಟಲ್ಲಿ ನೋಡಿ ಅಂತಂದ್ರು ಲಿಂಗಾಯತ ತತ್ವಗಳ ರಕ್ಷಣೆ.
ಅವತ್ತೇನು ತತ್ವಗಳನ್ನು ಕಟ್ಟಿಕೊಟ್ರು ಅದನ್ನು ರಕ್ಷಣೆ ಮಾಡುವ ಹೊಣೆಗಾರಿಕೆ ಇತ್ತು. ಲಿಂಗಾಯತ ತತ್ವಗಳಿಗೆ ತೊಂದರೆಯಾಗದಂತೆ ತಡೆಯೋದು, ಶರಣರಿಗೆ ತೊಂದರೆಯಾದಾಗ ಸಿಡಿದು ನಿಲ್ಲುವುದು. ನೋಡಿ, ಶರಣರಂದ್ರೆ ಯಾರು? ಇವತ್ತೊಂದು ಕೆಲವು ಶರಣ ಅಂದ್ರೆ ಯಾರು ಅಂದ್ರೆ ನೋಡಿ, ಭಕ್ತ ಅಂತೀವಿ ನಾವು, ಶರಣ ಅಂತೇವೆ. ಆದ್ರೆ ಭಕ್ತನೋ ಶರಣನೋ ನಾನು? ಇದು ದೊಡ್ಡ ಕಾನ್ಸೆಪ್ಟ್. ಇದು ಭಕ್ತ ಪ್ರಾರಂಭಿಕವಾಗಿ ಭಕ್ತ ಆಗಿರ್ತಾನೆ, ಆ ಭಕ್ತನ ಮೀರಿದಾಗ ಶರಣ ಆಗ್ತಾನೆ ಅವನು. ಮುಂದೆ ಹೇಳ್ತೀನಿ ಅದ್ರ ಬಗ್ಗೆ ನಾನು. ಈಗ ಶಿವಾಚಾರದ ನಿಂದೆಯನ್ನು ಸಹಿಸದಿರುವುದು ಗಣಾಚಾರ. ಈ ಶಿವಾಚಾರ ಅಂತ ನಾನು ಹೇಳಿದೆ, ಏನೇನೆಲ್ಲ ಶಿವಾಚಾರದಲ್ಲಿ ಆಚರಣೆಗಳು ಬರ್ತವೆ, ಜಾತಿ ಭೇದ ಮಾಡಲ್ಲ. ಇದು ಶಿವಾಚಾರರ ಒಂದು ಗುಣ. ಮತ್ತೆ ದೇವರನ್ನ ಬಗ್ಗೆ ಇಟ್ಕೊಂಡಂಥ ಕಲ್ಪನೆ ಶಿವಾಚಾರ. ಈ ಶಿವಾಚಾರವನ್ನ ಯಾರಾದ್ರೂ ನಿಂದನೆ ಮಾಡಿದ್ರೆ ಅವ್ರನ್ನ ಬಿಡ್ತಾ ಇರಲಿಲ್ಲ ಇವರು. ನಾವು ಅವ್ರನ್ನ ದೂರ ತಳ್ಳಬೇಕು. ಯಾರು ಇದನ್ನ ದ್ವೇಷಿಸ್ತಾರೋ ಅದನ್ನ ದ್ವೇಷವನ್ನ ಬಿಡಬಾರ್ದು, ಅದನ್ನ ಅಥವಾ ಅವ್ರನ್ನ ತಿದ್ದಬೇಕು ಅಥವಾ ಅವ್ರನ್ನ ದೂರ ಹಾಕಬೇಕು. ಇದು ಗಣಾಚಾರ. ಅದಕ್ಕೊಂದು ಗುಂಪಿತ್ತು ಅದನ್ನು ಕಾಪಾಡಲಿಕ್ಕೆ, ಅದು ಗಣಾಚಾರ ಅಂತ ಕರಿತೀವಿ. ಇದ್ರ ಉದ್ದೇಶ ಧೈರ್ಯ ಬರುವುದು. ಶರಣರಲ್ಲಿ ವೀರಶೈವ ಅಂತೀವಿ ನೋಡಿ ನಾವು, ಒಂದು ಕಾನ್ಸೆಪ್ಟ್ ಇದೆ, ಅದು ವೀರಶೈವ ಅಂತ ಬಳಸ್ತೀವಿ. ಯಾಕೆಂದ್ರೆ ಶೈವರು, ವೀರಶೈವ ಹೇಗೆ ಬಂತು ಅಂದ್ರೆ ನಮ್ಮಲ್ಲಿ ಶೈವ ಪಂಥ ಇತ್ತು. ಆ ಶೈವ ಪಂಥ ಮತ್ತೆ ವೈದಿಕ ಪಂಥ ಇತ್ತು. ವೈದಿಕ ಪಂಥದವ್ರ ಮೇಲೆ ಮುಸಲ್ಮಾನರು ದಾಳಿ ಮಾಡ್ತಾರೆ. ದಾಳಿ ಮಾಡಿದಾಗ ಶೈವರು ಅವ್ರನ್ನ ಕಾಪಾಡ್ತಾರೆ. ಕಾಪಾಡಿದಾಗ ವೈದಿಕ ಪರಂಪರೆಯವ್ರು ಇವ್ರನ್ನ ಹೇಳ್ತಾರೆ, ನೀವು ವೀರಶೈವರು ಅಂತಾರೆ. ಹೋರಾಡಿದ್ರಲ್ಲ, ಹಂಗಾಗಿ ಅದು ವೀರಶೈವ ಬಂತು. ಇಲ್ಲೂ ಕೂಡ ನಮ್ಮ ಶರಣರಲ್ಲಿ ಈಗ ವೀರ ಮರಿವಾಳ ಮಾಚಿದೇವ ಅಂತೀವಿ. ಯಾಕೆಂದ್ರೆ ಹೋರಾಟ ಮಾಡ್ತಕ್ಕಂಥದ್ದು, ಪಾಳೆಗಾರನಾಗಿದ್ದ ಅವನು. ಹಂಗೆ ಧೈರ್ಯ ಇರಬೇಕು ಶರಣರಲ್ಲಿ. ಯಾಕೆಂದ್ರೆ ತಿರುಗಿ ನಿಂತು ಹೋರಾಟ ಮಾಡೋ ಶಕ್ತಿಯನ್ನು ಬೆಳೆಸ್ಕೋಬೇಕು. ನಂತರ ಸತ್ಯಕ್ಕಾಗಿ ಹೋರಾಡಲು ನಿಲ್ಬೇಕು. ಅವರೆಲ್ಲ ಆತ್ಮಬಲ ಇರಬೇಕು. ಇಂಥವ್ರನ್ನ ಗಣಾಚಾರ ಅಂತ ಕರೀತೀವಿ. ಸೊ ಗಣಾಚಾರ ಆದ ನಂತರದ ಅಂಶ 5ನೇದು ಭೃತ್ಯಾಚಾರ ಅಂತ. ಭೃತ್ಯಾಚಾರ ಇದೇನಪ್ಪ ಅಂದ್ರೆ ಮೃದು ನಡೆ ನುಡಿಗಳಿಂದ ನಡೆಯಬೇಕು. ಸಾಧುಗೆ ಸಾಧು, ಮಾಧುರ್ಯಂಗೆ ಮಾಧುರ್ಯ, ಬಾದಿಪ್ಪ ಕಲಿಕೆ ಕಲಿಯುಗ ವಿಪರೀತನ್ ಮಾಧವನೀತನ್ ಪೆರನಲ್ಲ. ನಮಗೆ ಕಪ್ಪೆ ಆರ್ಯಭಟ ಶಾಸನದಲ್ಲಿ ಸಿಗುತ್ತೆ ನೋಡಿ. ಅಂದ್ರೆ ನಾವು ಸಾಧುಗಳಿಗೆ ಸಾಧುವಾಗಿರ್ಬೇಕು, ಮತ್ತೆ ದ್ವೇಷದವ್ರಿಗೆ ಕಲಿಯಾಗಿ ನಾವು ನಿಲ್ಲಬೇಕು. ಇದು ಬಸವಣ್ಣವ್ರು ಹೇಳ್ತಕ್ಕಂಥದ್ದು. ಮೃದು ನಡೆ ನುಡಿಗಳಿಂದ ನಡೆಯಬೇಕು. ಭಕ್ತರನ್ನು ಕಂಡು ಕೈ ಮುಗಿದು. ಇದು ನೋಡಿ ಬಸವಣ್ಣನವರ ಧರ್ಮದ ವೈಶಿಷ್ಟ್ಯತೆ ಇಲ್ಲೇ. ಯಾರಿಗೆ ಭಕ್ತರಲ್ಲಿ ಕೈ ಮುಗಿಬೇಕು. ಶರಣ ಅಂದ್ರೆ ಮೇಲು ಕೀಳು ಭೇದ ಭಾವ ಇಲ್ಲ ಅಂತ ನಾನು ಸಾಕಷ್ಟು ಹೇಳಿದ್ದೀನಿ. ಶರಣು ಅಂತ ಅನ್ನೋವಂಥದ್ದು ಪದನ ಬಳಸ್ತಾರೆ. ಶರಣು, ಅವ್ರು ಶರಣಾರ್ಥಿ ಅಂತಾರೆ ನೋಡಿ. ಇಲ್ಲಿ ಒಮ್ಮೆ ಹಡಪದ ಅಪ್ಪಣ್ಣ ನಡ್ಕೊಂತ ಹೋಗ್ತಾ ಇರ್ತಾನೆ. ಹಡಪದ ಕಾಯಕ ಅವ್ರದ್ದು. ಹಡಪದ ಅಪ್ಪಣ್ಣ ನಡ್ಕೊಂತ ಹೋದಾಗ ಬಸವೇಶ್ವರರು ಮಂತ್ರಿಯಾಗಿರ್ತಾರೆ. ಕುದುರೆ ಮೇಲೆ ಬರ್ತಾರೆ. ಕುದುರೆ ಮೇಲೆ ಬಂದಾಗ ಬಸವಣ್ಣನವರು ಹಡಪದ ಅಪ್ಪಣ್ಣನ ನೋಡಿ, ಮೊದಲು ಹಡಪದ ಅಪ್ಪಣ್ಣ ನೋಡ್ಬಿಟ್ಟು ಶರಣು ಅಂತಾರೆ. ಹಡಪದ ಅಪ್ಪಣ್ಣನೇ ಶರಣು ಅಂತಾರೆ ಬಸವಣ್ಣವ್ರಿಗೆ. ಬಸವಣ್ಣನವರು ತಿರುಗಿ ಶರಣು ಶರಣಾರ್ಥಿ ಅಂತಾರೆ ಅವ್ರಿಗೆ. ಅವಾಗ ಅಪ್ಪಣ್ಣವ್ರಿಗೆ ತುಂಬಾ ಅನ್ಸುತ್ತೆ, ಅಯ್ಯೋ ಏನಿದು ಶರಣಾರ್ಥಿ ಅಂದ್ರೆ ನನ್ನ ಮೇಲೆ ಒಂದು ಹೊರೆ ಬಿತ್ತಲ್ಲ. ಮತ್ತೆ ಅಂತಹ ದೊಡ್ಡ ಮಂತ್ರಿಗಳು, ಪ್ರಧಾನಮಂತ್ರಿ ಅವರು ಕಲ್ಯಾಣದಲ್ಲಿ, ಬಿಜ್ಜಳನ ಆಸ್ಥಾನದಲ್ಲಿ, ಅಂತಹ ಮಂತ್ರಿಗಳು ನನಗೆ ಶರಣಾರ್ಥಿ ಅಂದ್ರಲ್ಲ, ನಾನು ಆ ಋಣವನ್ನ, ಈ ಹೊರೆಯನ್ನ ಹೇಗೆ ತೀರಿಸ್ಲಿ ಅಂತ ಮನೆಗೆ ಬಂದು ಯೋಚನೆ ಮಾಡ್ತಾ ಕೂತ್ಕೊಂತಾರೆ ಹಡಪದ ಅಪ್ಪಣ್ಣವರು. ನಂತರ ಅವ್ರ ಹೆಂಡತಿಗೆ ಅವ್ರು ಹೇಳಿದಾಗ ಅವರು ತಮ್ಮ ತೊಡೆಯ ಚರ್ಮವನ್ನ ತೆಗೆದು ಬಸವಣ್ಣನವರಿಗೆ ಪಾದುಕೆಗಳನ್ನ ಮಾಡ್ತಾರೆ. ಪಾದುಕೆಗಳನ್ನ ಮಾಡಿ ಅದನ್ನ ಅವ್ರಿಗೆ ಒಂದು ಹರಿವಾಣದಲ್ಲಿ ಇಟ್ಕೊಂಡು ತಗೊಂಡೋಗಿ ಕೊಡ್ಲಿಕ್ಕೆ ಹೋದಾಗ ಬಸವಣ್ಣನವರು ನೋಡಿ ಆ ಪಾದುಕೆಗಳನ್ನ ತಮ್ಮ ತಲೆ, ಅದು ಕಾಲಿನಲ್ಲಿರೋದಲ್ಲ, ಅದು ತಲೆಯ ಮೇಲಿರೋದು ಅಂತ ಅದನ್ನ ತಲೆಯ ಮೇಲೆ ಹೊತ್ಕೊಂಡು ಹೋಗ್ತಕ್ಕಂಥ ಪ್ರಸಂಗವನ್ನ ನೋಡ್ತೇವೆ. ಅಂದ್ರೆ ಶರಣರ ನಡುವೆ ತಮಗೆ ಹೇಗೆ ಅವರು ಶರಣಾರ್ಥಿಗಳ ವಿನಿಮಯ ಮಾಡ್ಕೊಂತಿದ್ರು, ಇದು ಭೃತ್ಯಾಚಾರದಲ್ಲಿ ಬರ್ತಕ್ಕಂತಹ ಅಂಶ. ಎನಗಿಂತ ಕಿರಿಯರಿಲ್ಲ, ಶಿವಭಕ್ತನಿಗಿಂತ ಹಿರಿಯರಿಲ್ಲ. ಇದು ಪ್ರಧಾನವಾದಂತಹ ಸಿದ್ಧಾಂತ. ಎನಗಿಂತ ಕಿರಿಯರಿಲ್ಲ, ನನಗಿಂತ ಚಿಕ್ಕವರಿಲ್ಲ, ನಾನೇ ಚಿಕ್ಕವನು ಅಂತಕ್ಕಂಥದ್ದಿದೆಯಲ್ಲ, ಇದು ಶರಣರ ಹಾಕಿಕೊಟ್ಟಂತಹ ಒಂದು ಅಂಶ. ಶಿವಭಕ್ತರಿಗಿಂತ ದೊಡ್ಡವರಿಲ್ಲ. ಯಾರು ದೊಡ್ಡವನು ಅಂದ್ರೆ ಶಿವಭಕ್ತವನೇ ದೊಡ್ಡವನು
ಅನ್ನುವಂಥ ಅಂಶವನ್ನು ಇಲ್ಲಿ ಹೇಳ್ತಾರೆ. ಪ್ರಮುಖವಾಗಿ ಸೇವೆ ಮಾಡಲು ಅವಕಾಶ, ಇಲ್ಲಿ ಅಹಂಭಾವವನ್ನು ಕಳೀತಕ್ಕಂಥದ್ದು, ತ್ಯಾಗ ಗುಣವನ್ನು ಬೆಳೀತಕ್ಕಂಥದ್ದು. ಸೊ ಹೀಗೆ ಪಂಚಾಚಾರಗಳು ಮನುಷ್ಯನ ವ್ಯಕ್ತಿತ್ವ ವಿಕಸನದ ಮೆಟ್ಟಿಲುಗಳು. ಈ ಪಂಚಾಚಾರದ ಕಲ್ಪನೆಯನ್ನು ಬಸವಣ್ಣನವರು ನಮ್ಮೆಲ್ಲರಿಗೂ ಕೂಡ ಕೊಟ್ಟಿರ್ತಕ್ಕಂಥದ್ದು. ಅವೆಲ್ಲವನ್ನೂ ಕೂಡ ಹೆಚ್ಚಿನ ಅಧ್ಯಯನ ಬೇಕು. ನಾವು ಸುಮ್ಮನೆ ಬಸವಣ್ಣ 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 ಅಂತೀವಿ, ಆದರೆ ಬಸವಣ್ಣವರ ಈ ಒಳವಕ್ಕು ನೋಡಿದಾಗ ಈ ಸಿದ್ಧಾಂತಗಳನ್ನು ಓದಿ ಅರ್ಥೈಸ್ಕೊಂಡು ಅವನ್ನ ನಮ್ಮ ಜೀವನದಲ್ಲಿ ಎಷ್ಟಾಗ್ತದೋ ಅಷ್ಟರ ಮಟ್ಟಿಗೆ ಅಳವಡಿಸ್ಕೊಂಡು ದಿನನಿತ್ಯದ ಆಚರಣೆಯಲ್ಲಿ ಹೇಳ್ಬೋದು, ಇದನ್ನೇ ಆಚರಣೆ ಮಾಡ್ಕೊತ ಕೂತ್ಕೋಬೇಕಾ ನಾವು ಅಂತ. ಖಂಡಿತ ಇಲ್ಲ. ನಾವು ಮಾಡೋ ಕೆಲಸದಲ್ಲಿ ಒಂದು ಅಂಶವನ್ನು ಇವನ್ನ ಇಟ್ಕೊಳ್ತಾ ಹೋದ್ರೆ ಸಾಕು, ಎಷ್ಟೋ ನಾವು ನಮ್ಮ ವ್ಯಕ್ತಿತ್ವದಲ್ಲಿ ಬದಲಾವಣೆ ಆಗ್ತದೆ ಅಂತ ಹೇಳ್ತಾ ಇಷ್ಟುವರೆಗೂ ಬಸವಣ್ಣನವರ ಪಂಚಾಚಾರದ ವಿಚಾರಗಳನ್ನು ನಮ್ಮಲ್ಲಿ ಹಂಚಿಕೊಂಡಿದ್ದೇನೆ. ಈ ಒಂದು ಸಂಚಿಕೆಗೆ ಅವಕಾಶ ಕೊಟ್ಟಂಥ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಸರ್, ಇಷ್ಟೊತ್ತು ಬಸವಣ್ಣನವರ ಸಾಮಾಜಿಕ ಚಿಂತನೆಗಳು ಹಾಗೂ ಸಿದ್ಧಾಂತಗಳ ಬಗ್ಗೆ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಸರ್. ನಮಸ್ಕಾರ. ವಚನದಲ್ಲಿ ನಿಮ್ಮ ನಾಮಾಮೃತ ತುಂಬಿ